ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಅದನ್ನ ಮಾಡ್ತಾರಂಥ ಅಡುಗೆ ಬಂದು ಅವರೆಕಾಳು ಕರ್ಮಿನುಳ್ಳಿ ಸಾಂಬಾರು. ಅದಕ್ಕೆ ನಾವು ಮೊದಲೇ ಅವರೆಕಾಳನ್ನ ತೊಗೊಂಡು ನೀಟಾಗಿ ತವೆ ಮೇಲೆ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾದಮೇಲೆ ಒಂದೆರಡು ಸತಿ ನೀರಲ್ಲಿ ನೀಟಾಗಿ ತೊಳೀರಿ. ತೊಳೆದಾದ್ಮೇಲೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಇಡಿ. ಹಿಟ್ಟು ಒಂದು 5 ವಿಷಲ್ ಬರೋ ತನಕ ಬಿಡಿ. 5 ವಿಷಲ್ ಬಂದಾದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗೀರಿ. ಬೆಂದಿದ್ರೆ ಓಕೆ, ಬೆಂದಿಲ್ಲ ಅಂತಂದರೆ ನೀವು ಬೇಕಾದ್ರೆ ಇನ್ನೂ 2 ಎಕ್ಸ್ಟ್ರಾ ವಿಷಲ್ನ ಹೊಡೆಸ್ಕೊಳ್ಳಿ. ಒಂದು ಸತಿ ಚೆಕ್ ಮಾಡಿ. ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಮಸಾಲ: ಬದನೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಆಮೇಲೆ ಹುಣಸೆ ಹುಳಿ. ಅದನ್ನೆಲ್ಲ ಬದನೆಕಾಯಿ ಬಿಟ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ರುಬ್ಬಿಟ್ಕೊಳ್ಳಿ. ಆಮೇಲೆ ಮನೆಯಲ್ಲೇ ನಾವು ಮಾಡಿಟ್ಕೊಂಡಿರೋಂಥ ಮಸಾಲ ಪುಡಿ 2 ಸ್ಪೂನ್ ಹಾಕ್ಕೊಂಡು ಅದನ್ನು ರುಬ್ಬಿಟ್ಕೊಳ್ಳಿ. ಆಮೇಲೆ ತವೆನ ಗ್ಯಾಸ್ ಮೇಲೆ ಇಡಿ. ಆಮೇಲೆ ಕರ್ಮೀನು ತೊಗೊಂಡಿರ್ತೀರಲ್ಲ ಅದನ್ನು ತವೆ ಮೇಲೆ ನೀಟಾಗಿ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಅದನ್ನು ಒಂದು 4-5 ಸತಿ ನೀರಲ್ಲಿ ತೊಳೀರಿ, ಅದು ಸ್ಮೆಲ್ ಹೋಗೋ ತನಕ. ತೊಳೆದಾದ್ಮೇಲೆ ನೀಟಾಗಿ ಬದನೆಕಾಯಿ ತೋರಿಸಿದ್ನಲ್ಲ ಅದನ್ನು ಉದ್ದುದಕ್ಕೆ ಕುಯ್ಕೊಳ್ಳಿ. ಆಮೇಲೆ ಸ್ಟವ್ ಹಚ್ಬಿಟ್ಟು ಒಂದು ಬೋಸಿನ ಇಡಿ. ಅದಕ್ಕೆ ಅವರೆಕಾಳು ಬೇಯಿಸ್ಕೊಂಡಿರ್ತೀರಲ್ಲ ಅದು ಹಾಕಿ, ಮಸಾಲ ರುಬ್ಬಿಟ್ಟಿರ್ತೀರಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಕುದಿಯೋಕ್ಕೆ ಬಂದಾದ್ಮೇಲೆ ಅದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಂಡಿರೋಂಥದ್ದು. ಆಮೇಲೆ ಹುಣಸೆ ಹುಳಿನ ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕರ್ಮೀನು ತೊಳೆದಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ. ಆಮೇಲೆ ಅದಕ್ಕೆ ಇನ್ನೊಂದು ಒಗ್ಗರಣೆ ಬೇಕು. ಅದಕ್ಕೆ ಮನೇಲಿ ಅಕ್ಕಿ ಹಸಿಟ್ಟು ಏನಾರು ಇದ್ದರೆ ಅಥವಾ ಒಂದು 2 ಸ್ಪೂನ್ ಆಗೋಷ್ಟು ತೊಗೊಂಡು ಹುರ್ಕೊಂಡು ಅದನ್ನು ಆ ಬೋಸಿಗೆ, ಸಾರು ಬೇಯ್ತಿರೋಂಥ ಬೋಸಿಗೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಒಗ್ಗರಣೆ ಬೇಕು. ಅದಕ್ಕೆ ಒಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಅದಕ್ಕೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡು ಸಾರು ಕುದೀತಾ ಇರುತ್ತಲ್ಲ ಆಗಲೇ ಅದಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಇದಕ್ಕೆ ಮುದ್ದೆ ಕಾಂಬಿನೇಷನ್. ನಮ್ಮ ವೀಡಿಯೋ ಯಾರು ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.